ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶ ಧರ್ಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಟ್ರಂಪ್ ಅರ್ಥಾತ್ ಅಮೇರಿಕಾದ ಆರ್ಥಿಕ ಸಾರ್ವಭೌಮತ್ವ, ಆರ್ಥಿಕ ಡಿಕ್ಟೇಟರ್ಶಿಪ್ ಕೊನೆಯಾಗುವ ಕಾಲ ಬಂತ. ಟ್ರಂಪ್ರಿಂದಾಗಿ ಅಮೇರಿಕಾ ಇವತ್ತು ಅದ್ವಿತೀಯ ಅವ್ರ ಸಮೀಪ ಇಲ್ಲದಂಥ ಸುಪ್ರೀಂ ಪವರ್ ಆಗಿತ್ತು. ಕಾರಣ ಅರ್ಥಬಲ. ಅವ್ರ ಪ್ರಜಾಪ್ರಭುತ್ವವಾದಿಗಳು ಡಿಕ್ಟೇಟರ್ಗಳು ಗೊತ್ತಿಲ್ಲ, ಹೇಳ್ಕೊಳ್ತಾರೆ ಜಗತ್ತು ಮುಂದೆ ನಾವು ಪ್ರಜಾಪ್ರಭುತ್ವವಾದಿಗಳು ಅಂತೇಳಿ. ಆದರೆ ಇನ್ನೊಂದು ದೇಶದ ಸಾರ್ವಭೌಮತೆಯಲ್ಲಿ ಕೈ ಹಾಕಿ ಅದನ್ನು ತಮ್ಮ ತೆಕ್ಕಿಗೆ ಯುದ್ಧದ ಮೂಲಕವೋ ಆರ್ಥಿಕ ಬಲ ಮುರಿಯೋದ್ರ ಮೂಲಕವೋ ಮತ್ತೊಂದ್ರ ಮೂಲಕವೋ ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಅವ್ರು ಪ್ರಜಾಪ್ರಭುತ್ವವಾದಿಗಳಿರ್ಬೋದು, ಅದು ಜಗತ್ತಿನ ವಿಷಯ ಬಂದಾಗ ಅವರಲ್ಲ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಹಲವು ಸಲ. ಈಗಾಗಲೇ ಈ ಮಾತು ನಿಮ್ಮೊಂದಿಗೆ ಹೇಳಿದ್ದೀನಿ. ಈ ಮಾತು ಅವರ 250 ವರ್ಷಗಳ ಇತಿಹಾಸದಲ್ಲಿ ಸ್ವತಂತ್ರ 1775 ಸ್ವತಂತ್ರ ಸಿಗ್ತದೆ ಅಮೆರಿಕಕ್ಕೆ. ಅಂದಿನಿಂದ ಇವತ್ತಿನವರೆಗೆ ಕೇವಲ 20 ವರ್ಷಗಳ ಮಾತ್ರ ಯುದ್ಧ ಮಾಡಿಲ್ಲ ಅವರು. ಉಳಿದ ಎಲ್ಲ ಸಮಯದಲ್ಲಿ ಯುದ್ಧ ಬಾಂಬ್ ಹಾಕ್ತೀನಿ, ಟ್ಯಾರಿಫ್ ಏರಿಸ್ತೀನಿ, ಇಂಥವೆಲ್ಲ ಬೆದರಿಕೆ ಹಾಕಿ ಇಡೀ ವಿಶ್ವವನ್ನು ತಮ್ಮ ಕಪ್ಪಿ ಮುಚ್ಚಲು ಹಿಡ್ಕೊಂಡು ರಷ್ಯಾ ಅಥವಾ USSR ಇವರು ಡಿಕ್ಟೇಟರ್, ಅವರು ಕಮ್ಯುನಿಸ್ಟರು, ದುಷ್ಟರು, ದೇಶ ಹಾಳು ಮಾಡುವವರು ಅಂಥೇಳಿ ಬೆದರಿಕೆ ಹಾಕಿ ತಾವು ಉದಾರವಾದಿಗಳು, ಪ್ರಜಾಪ್ರಭುತ್ವವಾದಿಗಳು, ಬಂಡವಾಳಶಾಹಿಗಳು, ಕಾರ್ಪೊರೇಟ್ಗಳಲ್ಲ ಪ್ರಜಾಪ್ರಭುತ್ವವಾದಿಗಳು ಅಂತ ಹೇಳ್ತಾ ಕಾರ್ಪೊರೇಟ್ರನ್ನು ಬೆಳೆಸಿ ದೊಡ್ಡ ಸಮುದಾಯವನ್ನು ಬಡತನದಲ್ಲಿ ಹಾಕಿ ಅವರ ದುಡಿಮೆಯ ಶ್ರಮದಿಂದ ಬರುವ ದುಡ್ಡನ್ನು ಟ್ಯಾಕ್ಸ್ ಮೂಲಕ ಕದ್ದು ಹೋದಂಥ ಅಮೇರಿಕಾ ಇವತ್ತು ಬಿಸಿ ಬಂದುಬಿಟ್ಟದ. ಇರಾನ್ ಅನ್ನುವಂಥ ಒಂದು ದೇಶ ತೈಲ ಸಂಪತ್ತು ಭರಿತವಾದಂಥದ್ದು, ಅದನ್ನು ತಮ್ಮ ತೆಕ್ಕಿಗೆ ಪೂರ್ಣವಾಗಿ ತೆಗೆದುಕೋಬೇಕು ಅನ್ನುವಂಥ ಹುಚ್ಚು ಸಾಹಸ ಕೇಳಿದಂಥ, ಈಗಾಗಲೇ ಹುಚ್ಚು ಸಾಹಸ ಅಲ್ಲ, ಅತ್ಯಂತ ಜಾಣ್ಮೆಯ ಸಾಹಸ ಮೆರೆದಂಥ ಟ್ರಂಪ್ ಮತ್ತು ಅಮೇರಿಕಾ ಇವತ್ತು ಭಾಳ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಂತುಕೊಂಡಿದ್ದಾರೆ. ಸ್ವತಃ ಅವರ ಅತಿಯಾದಂಥ ಆತ್ಮವಿಶ್ವಾಸ, ಅತಿಯಾದಂಥ ಆರ್ಥಿಕ ಬಲ ಅವರನ್ನು ಇವತ್ತು ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ರೆ ಅಡ್ಡಿ ಇಲ್ಲ. ಯಾಕಂದರೆ ಇರಾನ್ ಅಂತ ಒಂದು ತೈಲಯುಕ್ತ ಸಂಪತ್ತು ಭರಿತವಾದ ದೇಶ ಇವತ್ತು ಅನಿವಾರ್ಯವಾಗಿ ತನ್ನ ಉಳಿವಿಗಾಗಿ, ತನ್ನ ಅಳಿವನ್ನು ತಪ್ಪಿಸುವ ಸಲುವಾಗಿ ಇವತ್ತು ಎದ್ದು ನಿಂತದೆ. ಯಾವ ರೀತಿಯಾಗಿ ಎದ್ದು ನಿಂತದಪ್ಪ ಅಂತಂದ್ರೆ ಇವತ್ತು ಅಮೇರಿಕಾ ಅದನ್ನು ಬಗ್ಗಿಸ್ಲಿಕ್ಕೆ ಆಗಲಿಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ. ಮತ್ತು ಈಗಾಗಲೇ ಅಮೇರಿಕಾ ದೋಷವನ್ನು ಕಂಡುಕೊಂಡಿರುವಂಥ ಇರಾನ್, ಅದ್ರ ಹಿಂದಿದ್ದಂಥ ಚೈನಾ ಮತ್ತು ಅದೇ ಕಾಲಕ್ಕೆ ರಷ್ಯಾ, ಇವರಿಬ್ಬರು ಬೆನ್ನೆಲುಬಾಗಿ ನಿಂತುಬಿಟ್ಟಿದ್ದಾರೆ. ಇವತ್ತು ಅಮೇರಿಕೆಯ ಒಂದು ಸಾರ್ವಭೌಮತ್ವವನ್ನು ವಿಶ್ವದ ಮೇಲೆ ತೆಗೆದು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ದಿಸೆಯಲ್ಲಿ ಇವತ್ತು ಮಾತುಕತೆಗೆ ಅಮೇರಿಕ ಕರೆದರೂ ಸಹ 2 ವಿಷಯದಲ್ಲಿ ಅವ್ರು ಕಾಂಪ್ರಮೈಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾರ್ಮುಜ್ ನಮ್ಮ ಕೈಲಿ ಉಳಿಬೇಕದು, ಆ ಜಲಸಂಧಿ, ಆ ಒಂದು ಏನಪ್ಪ ದಾರಿ ನಾವು ಬಿಟ್ಟು ಕೊಡೋದಿಲ್ಲ ಯಾರಿಗೂ. ಇದು ಒಪ್ಪಬೇಕು ಅಮೇರಿಕಾ. ಎರಡನೇದಾಗೆ ನಮ್ಮ ಯುರೇನಿಯಂ ಎನ್ರಿಚ್ ಇರೋದು ಅದನ್ನು ಮುಟ್ಟುವ ಆಗಿಲ್ಲ ಅನ್ನುವಂಥ ಮಾತಿನ. ಅದ್ರ ಜೊತೆಗೆ ನಿನ್ನ ಮುಂದೆ $1 ಅಲ್ಲ, ಪೆಟ್ರೋ ನಮ್ಮದೇನು ಆಗಬೇಕಪ್ಪ ಅಂದ್ರೆ ಈ ಒಂದು ಚೈನಾದ ಯುವಾನ್, ರಷ್ಯಾದ ರೂಬಲ್, ಜೊತೆಗೆ ಇರಾನದ ದಿನಾರ್, ಇವುಗಳ ಮೂಲಕ, ಇದರೊಂದಿಗೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಇಡೀ ವಿಶ್ವದ ಅರ್ಥವ್ಯವಸ್ಥೆಯನ್ನು ತಮ್ಮ ಸುಪ್ಪರ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಇದರಿಂದಾಗಿ ಸಹಜವಾಗಿ ಅಮೇರಿಕಕ್ಕೆ ತೊಂದರೆ ಆಗುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಇದರರ್ಥ ಅಮೇರಿಕೆಯನ್ನು ಇವತ್ತು ಕಂಟ್ರೋಲ್ ಮಾಡೋ ದಿಶೆಯಲ್ಲಿ ಇರಾನ್ ಇವತ್ತು ಮುಂಚೂಣಿಗೆ ಬಂದಿದ್ದು. ಇದರಿಂದಾಗಿ ಅಮೇರಿಕೆಗೆ ಏನು ಮಾಡಬೇಕಪ್ಪ ಅನ್ನುವಂಥ ದುಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಒಟ್ಟಾರೆಯಾಗಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಇವತ್ತು ಈ ಇರಾನ್ ಮೂಲಕ ರಷ್ಯಾ ಮತ್ತು ಚೈನಾ ಇಡೀ ವಿಶ್ವದ ಅರ್ಥವ್ಯವಸ್ಥೆ ಮೇಲೆ ತಮ್ಮ ಹಸ್ತವನ್ನು ಚಾಚ್ತಾ ಇದ್ದಾವೆ. ಇದೇ ಕಾಲಕ್ಕೆ ಇರಾನನ್ನು ಮುಂದಿಟ್ಟುಕೊಂಡು ಅದರಲ್ಲೂ ಏನಪ್ಪ ಅಂತಂದ್ರೆ IRGC ಇಸ್ಲಾಮಿಕ್ ಈ ಒಂದು ರೆವಲ್ಯೂಷನರಿ, ಅದೇ ಕಾಲಕ್ಕೆ ಖಾಸ್ ಇವರ ಮೂಲಕ ಮುಂದೆ ಇಟ್ಟುಕೊಂಡು ಇಡೀ ವಿಶ್ವವನ್ನು ತಮ್ಮ ಸುಪ್ಪಲ್ಲಿ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೂಲಕ ಇಡೀ ವಿಶ್ವದ ತುಂಬ ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಬದಲು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ದಿಶೆಯಲ್ಲಿ
ನಮ್ಮ ಇರಾನದ ವಿದೇಶಾಂಗ ಮಿನಿಸ್ಟ್ರು ಇವತ್ತು ಮಂತ್ರಿಗಳು ರಷ್ಯಾಕ್ಕೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ, ಆನಂತರ ಚೈನಾಗೆ ಭೇಟಿ ಆಗುವಂಥದ್ದು, ಆನಂತರ ಈ ಒಂದು ಯುರೋಪಿಯನ್ ಯೂನಿಯನ್ಗೆ ಭೇಟಿಯಾಗುವಂಥ ವ್ಯವಸ್ಥೆಯನ್ನು, ಅದೇ ಕಾಲಕ್ಕೆ ಬ್ರೆಜಿಲ್ ಮುಂತಾದ ದೇಶಗಳಿಗೆ ಭೇಟಿಯಾಗಿ ತಮ್ಮ ಅರ್ಥವ್ಯವಸ್ಥೆ ನೆಲೆಗಟ್ಟಿನಲ್ಲಿ ರಾಜನೀತಿಯ ವ್ಯವಸ್ಥೆಯಲ್ಲಿ ಒಂದು ಒಪ್ಪಂದಗಳನ್ನು ಮಾಡೋ ದಿಶೆಯಲ್ಲಿ ಮುನ್ನುಗ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಇಡೀ ವಿಶ್ವದ ಮೇಲೆ ಹಿಡಿದು ಸಾಧಿಸಿದಂಥ ಅಮೆರಿಕಕ್ಕೆ ಇನ್ನಿಲ್ಲದ ತೊಂದರೆ ಬಂದಿದ್ದು ಬಿಟ್ಟಿದಂತೆ. ತಾನು ಪೆಟ್ರೋ ಡಾಲರ್ ಮೂಲಕ ಇಡೀ ವಿಶ್ವವನ್ನು ಆಳಬೇಕು, ತನ್ನ ಕೈಯಲ್ಲಿ ಇಟ್ಕೊಳ್ಬೇಕು, ಬೆಳಿಬೇಕು ಅನ್ನುವಂಥ ಈ ಒಂದು ಏನಪ್ಪ ಅಂತಂದ್ರೆ ಅಮೇರಿಕೆಯ ಆಸೆಗೆ ತಣ್ಣೀರನ್ನು ಎರಚುವಂಥ ಕೆಲಸ ಇವತ್ತಾಗಿದೆ. ಹೀಗಾಗಿ ಈ ಯುದ್ಧ ಫೆಬ್ರವರಿ 28ರವರೆಗೆ ಅಮೇರಿಕ ಪರ ಇದ್ದಂಥ ವಿಶ್ವ ಇವತ್ತು ಅಮೇರಿಕೆಯಿಂದ ದೂರ ಸರಿತಾ ಇದೆ. ಅದರಲ್ಲೂ ಮುಖ್ಯವಾಗಿ ಅಮೇರಿಕೆಯಿಂದ ಕೈ ಬಿಟ್ಟು ಹೋಗುತ್ತಿರುವಂಥದ್ದು, ಅದರಲ್ಲೂ ಅತ್ಯಂತ ಮುಖ್ಯ ಈ ಕೊಲ್ಲಿ ರಾಷ್ಟ್ರಗಳಪ್ಪ ಅಂದರೆ ಇವತ್ತು ಎಣ್ಣೆಯ ಒಂದು ದೊಡ್ಡ ತಾಣದೆಲ್ಲ UAE ಇರ್ಬೋದು, ಅರಬ್ ಇರ್ಬೋದು, ಅಥವಾ ಕುವೈತ್ ಇರ್ಬೋದು, ಅಲ್ಲಿ ಅನೇಕ ಸಣ್ಣ ಪುಟ್ಟ ರಾಷ್ಟ್ರಗಳಾದರೂ ಸಹಿತ ಆರ್ಥಿಕವಾಗಿ ಬಲಿಷ್ಠವಾಗಿರುವಂಥ ರಾಷ್ಟ್ರಗಳು, ಅವುಗಳನ್ನೆಲ್ಲ ತನ್ನ ಸುಪರ್ದಿಟ್ಟುಕೊಂಡಂಥ ತನ್ನ ಒಂದು ಶಸ್ತ್ರಾಸ್ತ್ರದ ಸಪ್ಲೈ ಮಾಡಿ ಉಳಿಸ್ಕೊಳ್ತೀನಿ ಅನ್ನುವಂಥ ಭರವಸೆ ಮೂಡಿಸಿ ಅವ್ರನ್ನ ಸಾಕಷ್ಟು ಲಾಭ ಮಾಡಿಕೊಂಡಿರುವಂಥ ಅಮೇರಿಕ ಇವತ್ತು ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ. ಇವತ್ತು ಅಮೇರಿಕ ಸ್ವತಃ ಹೇಳ್ತಾ ಇದೆ, ನಮ್ಮ ಶಸ್ತ್ರಾಸ್ತ್ರ ತಯಾರು ಮಾಡಲಿಕ್ಕೆ ದುಡ್ಡು ಕೊಡ್ರಿ, ನಾವು ನಿಮ್ಗೆ ರಕ್ಷಣೆ ಮಾಡ್ತೀವಿ ಅಂತೇಳಿ. ಆದರೆ ಇವತ್ತು ಇವ್ರು ರಕ್ಷಣೆ ಮಾಡಲಿಕ್ಕೆ ಸಾಧ್ಯನಾ ಅಂತ. ಯಾಕಂದರೆ ಇಲ್ಲಿವರೆಗೆ ಅಮೇರಿಕ ಈ ಯುದ್ಧದಿಂದಾಗಿ $30 ಮಿಲಿಯನ್ ಅಷ್ಟು ಲಾಸ್ ಮಾಡ್ಕೊಂಡದ. ತನ್ನ ಶಸ್ತ್ರಾಸ್ತ್ರಗಳು ತಯಾರು ಮಾಡಿ ಇದ್ದಂಥ ಶಸ್ತ್ರಾಸ್ತ್ರಗಳನ್ನು ಹಾಕಿ ಆ ದುಡ್ಡನ್ನು ತೆಗೆಯುವ ಸಲುವಾಗಿ ಇವತ್ತು ಅಮೇರಿಕ ಈ ಒಂದು ಕೆಲಸ ಮಾಡ್ತಾಯಿದೆ. ಆದರೆ ಇವತ್ತು ಈ ರಾಷ್ಟ್ರಗಳು, ವಿಶೇಷವಾಗಿ ಅರಬ್ ರಾಷ್ಟ್ರಗಳು ಯಾವುದು ಮುಂದಕ್ಕೆ ಬರ್ತಾ ಇಲ್ಲ. ಇದರೊಂದಿಗೆ ವ್ಯವಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ದೊಡ್ಡ ಶಾಕ್ ಆಗಿದೆ ಅಮೇರಿಕಾಗೆ. ಆ ದಿಶೆಯಲ್ಲಿ ಇದನ್ನು ಸದುಪಯೋಗ ಮಾಡಿಕೊಳ್ಬೋ ದಿಶೆಯಲ್ಲೇ ಇರಾನ್ ಇದ್ದಂಥದ್ದು ಇವುಗಳ ಜೊತೆಗೆ ಇನ್ನು ಮುಂದೆ ಈ ಪೆಟ್ರೋ ಡಾಲರ್ ಬಿಟ್ಟು ಇವಾಗ ಹೇಳ್ತೀನಿ ನಿಮಗೆ ಯುಹಾನ್ ಆಗಿರ್ಬೋದು, ದಿನಾರ್ ಆಗಿರ್ಬೋದು, ಅಥವಾ ಈ ಒಂದು ರೂಬಲ್ ಆಗಿರ್ಬೋದು, ಇಲ್ಲ ಕ್ರಿಪ್ಟೋ ಕರೆನ್ಸಿ ಇದು ಹೊಸದಾಗಿ ಬಂದಂಥದ್ದು, ಇದ್ರ ಮೂಲಕ ವ್ಯವಹಾರ ಮಾಡುವಂಥದ್ದು. ಇಲ್ಲಿ ಎಣ್ಣೆ ವ್ಯವಹಾರ ಇನ್ನುಳಿದಾದ್ರು, ಇನ್ನು ಡಾಲರ್ ಇಲ್ಲಪ್ಪ ನಾವು ಉಪಯೋಗ ಮಾಡೋದಿಲ್ಲ ಅಂದ್ರೆ ಇದು ದೊಡ್ಡ ಹೊಡೆತ ಶಾಕ್ ಆಗಿದೆ ಅಮೇರಿಕಾಗೆ. ಅದೇ ಕಾಲಕ್ಕೆ ಅಮೇರಿಕಕ್ಕೆ ಇದನ್ನು ಗೆದ್ದು ತೋರಿಸ್ಬೇಕಂದ್ರೆ ಅದು ಅಷ್ಟೇ ಕಷ್ಟ ಆಗಿ ಹೋಗ್ಬಿಟ್ಟಿದೆ ಇವತ್ತು. ಯಾಕಂದ್ರೆ ಯಾವ ಮಟ್ಟಕ್ಕೆ ಇರಾನ್ ಬಂದು ನಿಂತದಪ್ಪ ಅಂದ್ರೆ ಅದು ಸೋಲಾರದ ಮಟ್ಟಕ್ಕೆ, ಅದರಲ್ಲೂ ಮುಖ್ಯವಾಗಿ ಚೈನಾ ಪೂರ್ಣ ಪ್ರಮಾಣದಲ್ಲಿ ಒಂದು ತಂತ್ರಜ್ಞಾನ ಕೊಟ್ಟಿರ್ಬೋದು, ಮತ್ತೇನೋ ಕೊಟ್ಟಿರ್ಬೋದು, ಶಸ್ತ್ರಾಸ್ತ್ರ ಒದಗಿಸಿರ್ಬೋದು, ರಾಸಾಯನಿಕ ವಸ್ತುಗಳನ್ನು ಒದಗಿಸಿರ್ಬೋದು, ಅಥವಾ ರೂಸ್ ಅದು ರಷ್ಯಾ ಅದು ಸಹ ಟೆಕ್ನಾಲಜಿ ಕೊಟ್ಟಿರ್ಬೋದು. ಹೀಗಾಗಿ ಎಲ್ಲರ ಸಹಾಯದಿಂದಾಗಿ ಇವತ್ತು ಇರಾನ್ ಒಬ್ಬ ಅಜಯ ದೇಶ ನಿಂತಿದ್ದು. ಇದು ಪೆಂಟಗನ್ಗಾಗಿರ್ಬೋದು, CIA ಅಲ್ಲಿ FBI ಆಗಿರ್ಬೋದು, ಅಮೇರಿಕ ಎಲ್ಲ ಸಂಸ್ಥೆಗಳಿಗೆ ನುಂಗಲಾರದ ಬಿಸಿ ತುಪ್ಪಾಗ್ಯದ. ಹೀಗಾಗಿ ಇವತ್ತು ಅಮೇರಿಕ ಏನು ಮಾಡಬೇಕು ಅನ್ನೋದು ಹೇಳಾರ್ದ ಇವತ್ತೊಂದು ಅತ್ಯಂತ ನಾಜೂಕದ ಸ್ಥಿತಿಗೆ ಬಂದಂತ ಹೋಗ್ಬಿಟ್ಟದೆ ಇವತ್ತು ಅಮೇರಿಕ. ಅದಕ್ಕಾಗಿ ಇವತ್ತು ಅಮೇರಿಕ ಇದ್ದಿದ್ದು ಏನಾದರೂ ಆಗಿರಿ ಒಪ್ಪಂದ ಮಾಡ್ಕೊಳ್ಬೇಕು ಅನ್ನೋಂಥ ದಿಶೆಯಲ್ಲಿ ಮುನ್ನುಗ್ತಾ ಇದ್ರೆ ಇರಾನ್ ಮಾತ್ರ ಅದಕ್ಕೆ ಯಾವುದೇ ರೀತಿಯ ಆಸ್ಪದವನ್ನು ಕೊಡಲಾರದ ಇವತ್ತು ನಮ್ಮ ಕೈಗೆ ಅಂದ್ರೆ ಒಂದು ಕಡೆ ರಷ್ಯಾ, ಇನ್ನೊಂದು ಕಡೆ ಚೈನಾ ಮತ್ತು ಇರಾನ್ ಇವುಗಳ ಕೈಯಲ್ಲಿ ಇಡೀ ಜಗತ್ತಿನ ಅರ್ಥವ್ಯವಸ್ಥೆ ಬರುವ ದಿಶೆಯಲ್ಲಿದ್ದಾಗ, ಅದರಲ್ಲೂ ಇದರ ಜೊತೆ ವ್ಯವಹಾರಗಳು ಮಾಡುವಲ್ಲಿ ಮುಂದಾಗುತ್ತಿರೋದನ್ನು ಗಮನಿಸಿದಾಗ, ಮುಖ್ಯವಾಗಿ ಅದರಲ್ಲೂ ಯುರೋಪಿಯನ್ ಯೂನಿಯನ್ ಪೂರ್ಣ ಪ್ರಮಾಣದಲ್ಲಿ ಈ ರಷ್ಯಾ ಮತ್ತು ಇರಾನ್ ಮತ್ತು ಚೈನಾ ಜೊತೆ ಸಂಬಂಧಗಳನ್ನು ಬೆಳೆಸಿಕೊಳ್ಳುವ ದಿಶೆಯಲ್ಲಿ ಮುಂದಾಗಿರೋದನ್ನು ಗಮನಿಸಿದಾಗ ಇಲ್ಲಿವರೆಗೆ ಇದ್ದಂತಹ ಒಂದು ವಿಶ್ವದ ಅರ್ಥವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಬದಲಾಗುವಂಥ ಎಲ್ಲ ಸಾಧ್ಯತೆಗಳು ಕಾಣೋದ್ರಿಂದಾಗಿ ಅಮೇರಿಕ ಇವತ್ತು ಏನಪ್ಪ ಅಂದರೆ ಏಕಾಂಗಿ ಆಗುವ ಜೊತೆಗೆ ವಿಶ್ವದ ಮೇಲೆ ಹಿಡಿತ ಕಳೆದುಕೊಳ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಅದೇನೋ ಆಗಲಿ ಇರಾನ್ ಇವತ್ತು ಗೆದ್ದ ಸ್ಥಿತಿಗೆ ಬಂದು ನಿಂತಿದ್ದರಿಂದಾಗಿ ತನಗೆ ಯಾವ ರೀತಿ ಬೇಕೋ ಅದನ್ನು ಆಟ ಆಡಿಸುವಂಥ ಕೆಲಸ ಮಾಡ್ತಾ ಇದೆ. ಬಟ್ ಇದರಿಂದ ಮಾತ್ರ ಚೈನಾ ಮತ್ತು ರಷ್ಯಾ ಇನ್ನು ಮುಂದಿನ ದಿನಗಳಲ್ಲಿ ಇಡೀ ಅರ್ಥವ್ಯವಸ್ಥೆ, ಇಡೀ ಜಗದ ವ್ಯವಸ್ಥೆ ಚೇಂಜ್ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಇವತ್ತಿನ ಈ ಡೆವಲಪ್ಮೆಂಟ್ಗಳು ನಮಗೆ ತೋರಿಸ್ತಾ ಇದ್ದಾವೆ. ಇನ್ನು ಮುಂದಿನ ದಿನಗಳಲ್ಲಿ ಹೊಸ ಅರ್ಥವ್ಯವಸ್ಥೆ ವಿಶ್ವದ ಮೇಲೆ ಪರಿಣಾಮ ಮಾಡುವಂಥದ್ದು. ಆ ಪೆಟ್ರೋ ಡಾಲರ್ ಜಾಗದಲ್ಲಿ ಪೆಟ್ರೋ ಯುವಾನ್, ನಮ್ಮ ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು, ಅಥವಾ ಇನ್ನುಳಿದ ನಾಣ್ಯ ರಷ್ಯಾ ಮತ್ತು ಚೀನಾದ ನಾಣ್ಯಗಳಾಗಿರ್ಬೋದು ಅಂತ ಹೇಳ್ತಾ, ಇದು ವಿಶ್ವದ ಪ್ರಮುಖ ಬದಲಾವಣೆ ಕಳೆದ 75 ವರ್ಷಗಳಿಂದ ಅಥವಾ 45ರಿಂದ ಇಲ್ಲಿವರೆಗೆ ನೋಡು ಏನಾಗ್ಬೋದು ಮುಂದಿನ ನಾಳೆಗೆ. ಒಟ್ಟಿನಲ್ಲಿ ಅಮೇರಿಕೆಯ ಡಾಮಿನೆನ್ಸ್ ಮಾತ್ರ ಮುಗಿತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ತಿಳಿಸಿದ ಸತ್ಯದ ಕೈಗೆ ನೋಡಿ.
ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.